ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಯ ಕಥಾಭಾಗಕ್ಕೆ ಸ್ವಾಗತ. ಶಿವನ ವಿಶೇಷ ಅವತಾರಗಳನ್ನು ಕುರಿತು ನಂದೀಶ್ವರನು ಸನತ್ ಕುಮಾರಾದಿ ಮುನಿಗಳಿಗೆ ತಿಳಿಸುತ್ತಿರುವಾಗ ಈ ಅಧ್ಯಾಯದಲ್ಲಿ ಶಿವನು ಎತ್ತಿದ 10ನೆಯ ಅವತಾರದಿಂದ ಹಿಡಿದು 28ನೆಯ ಯೋಗೇಶ್ವರ ಅವತಾರಗಳವರೆಗೆ ಸ್ವತಃ ಶಿವನೇ ಬ್ರಹ್ಮನಿಗೆ ವರ್ಣಿಸುತ್ತಿರುವನು. ಬ್ರಹ್ಮನೇ 10ನೆಯ ದ್ವಾಪರದಲ್ಲಿ ತ್ರಿಧಾಮ ಎಂಬ ವ್ಯಾಸರಾಗುವರು. ಅವರು ಹಿಮಾಲಯದ ರಮಣೀಯ ಪರ್ವತೋತ್ತಮ ಭೃಗುತುಂಗದಲ್ಲಿ ವಾಸಿಸುವರು. ಅಲ್ಲಿಯೂ ಕೂಡ ನನ್ನ ಶ್ರುತಿ ವಿದಿತ ಭೃಂಗ, ಫಲಬಂಧು, ನರಮಿತ್ರ ಮತ್ತು ತಪೋಧನ ಕೇತುಶೃಂಗ ಎಂಬ 4 ಪುತ್ರರಾಗುವರು. 11ನೆಯ ದ್ವಾಪರದಲ್ಲಿ ತ್ರಿವ್ರತ ಎಂಬ ವ್ಯಾಸರಾದಾಗ ನಾನು ಕಲಿಯುಗದಲ್ಲಿ ಗಂಗಾದ್ವಾರದಲ್ಲಿ ತಪ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಅಲ್ಲಿಯೂ ನನಗೆ ಲಂಬೋದರ, ಲಂಬಾಕ್ಷ, ಕೇಶಲಂಬ ಮತ್ತು ಪ್ರಲಂಬಕರೆಂಬ 4 ದೃಢವೃತಿ ಪುತ್ರರಾಗುವರು. 12ನೆಯ ಚತುರ್ಯುಗದ ದ್ವಾಪರದಲ್ಲಿ ಶತತೇಜ ಎಂಬ ವೇದವ್ಯಾಸರಾಗುವರು. ಆಗ ನಾನು ದ್ವಾಪರವು ಮುಗಿದು ಕಲಿಯುಗದಲ್ಲಿ ಹೇಮಕಂಚುಕಕ್ಕೆ ಹೋಗಿ ಹತ್ರಿ ಹೆಸರಿನಿಂದ ಅವತರಿಸಿ ವ್ಯಾಸರ ಸಹಾಯಕ್ಕಾಗಿ ನಿವೃತ್ತಿ ಮಾರ್ಗವನ್ನು ಪ್ರತಿಷ್ಠಿತಗೊಳಿಸುವೆನು. ಮಹಾಮುನಿಯೇ, ಆಗಲೂ ನನಗೆ ಸರ್ವಜ್ಞ, ಸಮಬುದ್ಧಿ, ಸಾಧ್ಯ ಮತ್ತು ಶರ್ವರೆಂಬ 4 ಯೋಗಿ ಪುತ್ರರಾಗುವರು. 13ನೆಯ ದ್ವಾಪರ ಯುಗದಲ್ಲಿ ಧರ್ಮಸ್ವರೂಪ ನಾರಾಯಣ ವ್ಯಾಸರಾದಾಗ ನಾನು ಪರ್ವತಶ್ರೇಷ್ಠ ಗಂಧಮಾದನದ ವಾಲಕಿಲ್ಯಾಶ್ರಮದಲ್ಲಿ ಮಹಾಮುನಿ ಬಲಿ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಅಲ್ಲಿಯೂ ನನಗೆ ಸುಧಾಮ, ಕಾಶ್ಯಪ, ವಸಿಷ್ಠ ಮತ್ತು ವಿರಜ ಹೆಸರುಳ್ಳ 4 ಸುಂದರ ಪುತ್ರರಾಗುವರು. 14ನೆಯ ಚತುರ್ಯುಗದ ದ್ವಾಪರದಲ್ಲಿ ರಕ್ಷರೆಂಬ ವ್ಯಾಸರಾದಾಗ ನಾನು ಅಂಗೀರ ವಂಶದಲ್ಲಿ ಗೌತಮ ಹೆಸರಿನಿಂದ ಉತ್ಪನ್ನನಾಗುವೆನು. ಆ ಕಲಿಯುಗದಲ್ಲಿಯೂ ಅತ್ರಿ, ವಶದ, ಶ್ರವಣ, ಶ್ನವಿಷ್ಕಟರೆಂಬ ಪುತ್ರರಾಗುವರು. 15ನೆಯ ದ್ವಾಪರದಲ್ಲಿ ತ್ರಯ್ಯಾರುಣಿ ವ್ಯಾಸರಾದಾಗ ನಾನು ಹಿಮಾಲಯದ ಪೃಷ್ಠಭಾಗದಲ್ಲಿರುವ ವೇದಶೀರ್ಷ ಎಂಬ ಪರ್ವತದ ಮೇಲೆ ಸರಸ್ವತಿಯ ಉತ್ತರ ತಟವನ್ನು ಆಶ್ರಯಿಸಿ ವೇದಶಿರ ಎಂಬ ಹೆಸರಿನಿಂದ ಅವತರಿಸುವೆನು. ಆಗ ಮಹಾಪರಾಕ್ರಮಿ ವೇದಶಿರವೇ ನನ್ನ ಅಸ್ತ್ರವಾಗುವುದು. ಆಗಲೂ ನನಗೆ ಕುಣಿಬಾಹು, ಕುಶರೀರ ಮತ್ತು ಕುನೇತ್ರಕರೆಂಬ ದೃಢ ಪರಾಕ್ರಮಿ 4 ಪುತ್ರರಾಗುವರು. 16ನೆಯ ದ್ವಾಪರದಲ್ಲಿ ದೇವರೆಂಬುವವರು ವ್ಯಾಸರಾದಾಗ ನಾನು ಯೋಗವನ್ನು ಪ್ರದಾನ ಮಾಡಲು ಪರಮ ಪುಣ್ಯಮಯ ಗೋಕರ್ಣ ವನದಲ್ಲಿ ಗೋಕರ್ಣ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಆಗಲೂ ಕೂಡ ಕಾಶ್ಯಪ, ಉಷನ, ಶ್ರವಣ ಮತ್ತು ಬೃಹಸ್ಪತಿ ಎಂಬ ಹೆಸರಿನ 4 ಪುತ್ರರಾಗುವರು. ಅವರು ಜಲದಂತೆ ನಿರ್ಮಲರು, ಯೋಗಿಗಳು ಆಗಿ ಅದೇ ಮಾರ್ಗದ ಆಶ್ರಯದಿಂದ ಶಿವಲೋಕವನ್ನು ಪಡೆಯುವರು. 17ನೆಯ ದ್ವಾಪರ ಯುಗದಲ್ಲಿ ದೇವಕೃತಂಜಯ ಎಂಬುವರು ವ್ಯಾಸರಾಗುವರು. ಆಗ ನಾನು ಹಿಮಾಲಯದ ಅತ್ಯಂತ ಎತ್ತರ ಹಾಗೂ ರಮಣೀಯ ಶಿಖರದಲ್ಲಿ ಗುಹಾವಾಸಿ ಎಂಬ ಹೆಸರಿನಿಂದ ಅವತರಿಸುವೆನು. ಏಕೆಂದರೆ ಹಿಮಾಲಯವು ಶಿವಕ್ಷೇತ್ರವೆಂದು ಹೇಳಲಾಗುತ್ತದೆ. ಅಲ್ಲಿಯೂ ನನಗೆ ಉತಥ್ಯ, ವಾಮದೇವ, ಮಹಾಯೋಗ ಮತ್ತು ಮಹಾಬಲರೆಂಬ 4 ಪುತ್ರರು ಆಗುವರು. 18ನೆಯ ದ್ವಾಪರದಲ್ಲಿ ಮೃತ್ಯುಂಜಯರೆಂಬುವರು ವ್ಯಾಸರಾದಾಗ ನಾನು ಹಿಮಾಲಯದ ಸುಂದರ ಶಿಖಂಡಿ ಪರ್ವತದ ಶಿಖರವು ಪುಣ್ಯಮಯವು, ಸಿದ್ಧಕ್ಷೇತ್ರವು, ಸಿದ್ಧರಿಂದ ಸೇವಿತವೂ ಆದ ಶಿಖಂಡಿ ವನದಲ್ಲಿ ಶಿಖಂಡಿ ಎಂಬ ಹೆಸರಿನಿಂದ ಅವತರಿಸುವೆನು. ಆಗಲೂ ನನಗೆ ವಾಚಶ್ರವ, ರುಚಿಕ, ಶಾವಾಸ್ಯ ಮತ್ತು ಹಾಗೂ ಯತೀಶ್ವರ ಹೆಸರಿನ 4 ತಪಸ್ವಿ ಪುತ್ರರಾಗುವರು. 19ನೆಯ ದ್ವಾಪರದಲ್ಲಿ ಮಹಾಮುನಿ ಭಾರದ್ವಾಜರು ವ್ಯಾಸರಾಗುವರು. ಆಗಲೂ ನಾನು ಹಿಮಾಲಯದ ಶಿಖರದಲ್ಲಿ ಮಾಲಿ ಎಂಬ ಹೆಸರಿನಿಂದ ಉತ್ಪನ್ನನಾಗುವೆನು. ಆಗ ನನ್ನ ತಲೆಯಲ್ಲಿ ಉದ್ದವಾದ ಜಟೆಗಳಿರುವವು. ಅಲ್ಲಿಯೂ ಕೂಡ ನನಗೆ ಸಾಗರದಂತೆ ಗಂಭೀರ ಸ್ವಭಾವವುಳ್ಳ ಹಿರಣ್ಯನಾಮ, ಕೌಸಲ್ಯ, ಲೋಕಾಕ್ಷಿ ಮತ್ತು ಪ್ರಥಿಮಿ ಎಂಬ 4 ಪುತ್ರರಾಗುವರು. 20ನೆಯ ದ್ವಾಪರದಲ್ಲಿ ಆಗುವ ವ್ಯಾಸರ ಹೆಸರು ಗೋತಮ ಎಂದಿರುವುದು.
ಆಗ ನಾನು ಹಿಮಾಲಯದ ಪೃಷ್ಠಭಾಗದಲ್ಲಿ ಸದಾ ದೇವತೆಗಳು, ಮನುಷ್ಯರು, ಯಕ್ಷೇಂದ್ರರು, ಸಿದ್ಧರು, ಚಾರಣರು ಅಧಿಷ್ಠಿತವಾದ ಅಟ್ಟಹಾಸವೆಂಬ ಶ್ರೇಷ್ಠ ಪರ್ವತದಲ್ಲಿ ಅಟ್ಟಹಾಸವೆಂಬ ಹೆಸರಿನಿಂದ ಅವತರಿಸುವೆನು. ಆ ಯುಗದ ಜನರು ಅಟ್ಟಹಾಸ ಪ್ರಿಯರಾಗುವರು. ಆಗಲೂ ನನಗೆ ಸುಮಂತ, ವರ್ವರಿ, ವಿದ್ವಾನ್ ಕಬಂಧ ಹಾಗೂ ಕುಣಿಕಂಧರರೆಂಬ ಉತ್ತಮ ಯೋಗ ಸಂಪನ್ನ 4 ಪುತ್ರರಾಗುವರು. 21ನೆಯ ದ್ವಾಪರದಲ್ಲಿ ವಾಚಶ್ರವ ಎಂಬುವರು ವ್ಯಾಸರಾದಾಗ ನಾನು ದಾರುಕನೆಂಬ ಹೆಸರಿನಿಂದ ಪ್ರಕಟನಾಗುವೆನು. ಅದರಿಂದ ಆ ಶುಭಸ್ಥಾನದ ಹೆಸರು ದಾರುವನ ಎಂದಾಗುವುದು. ಆಗಲೂ ನನಗೆ ಪ್ಲಕ್ಷ್ಯ, ದಾರ್ಭಾಯಿಣಿ, ಕೇತುಮಾನ್ ಹಾಗೂ ಗೌತಮರೆಂಬ 4 ಪರಮಯೋಗಿ ಪುತ್ರರಾಗುವರು. 22ನೆಯ ದ್ವಾಪರ ಯುಗದಲ್ಲಿ ಶುಷ್ಮಾಯಣ ಹೆಸರಿನ ವ್ಯಾಸರಾದಾಗ ನಾನು ಕೂಡ ವಾರಾಣಸಿ ಪುರಿಯಲ್ಲಿ ಲಾಂಗಲಿ ಭೀಮ ಎಂಬ ಮಹಾಮುನಿಯ ರೂಪದಲ್ಲಿ ಅವತರಿಸುವೆನು. ಆ ಕಲಿಯುಗದಲ್ಲಿ ಇಂದ್ರ ಸಹಿತ ಸಮಸ್ತ ದೇವತೆಗಳು ಹಲಾಯುಧಧಾರಿ ಶಿವನಾದ ನನ್ನನ್ನು ದರ್ಶಿಸುವರು. ಆ ಅವತಾರದಲ್ಲಿಯೂ ನನಗೆ ಬಲ್ಲವಿ, ಮಧು, ಪಿಂಗ ಮತ್ತು ಶ್ವೇತಕೇತು ಎಂಬ 4 ಪರಮ ಧಾರ್ಮಿಕ ಪುತ್ರರಾಗುವರು. 23ನೆಯ ದ್ವಾಪರದಲ್ಲಿ ತೃಣಬಿಂದು ಮುನಿಯು ವ್ಯಾಸರಾದಾಗ ನಾನು ಸುಂದರ ಕಾಲಿಂಜರಗಿರಿಯಲ್ಲಿ ಶ್ವೇತ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಆಗಲೂ ನನಗೆ ಉಷಿಕ, ಬೃಹದಶ್ವ, ದೇವಲ ಮತ್ತು ಕವಿ ಎಂಬ ಪ್ರಸಿದ್ಧ 4 ತಪಸ್ವಿ ಪುತ್ರರಾಗುವರು. 24ನೆಯ ಚತುರ್ಯುಗದಲ್ಲಿ ಐಶ್ವರ್ಯಶಾಲಿ ಯಕ್ಷರೆಂಬುವರು ವ್ಯಾಸರಾದಾಗ ನಾನು ನೈಮಿಷ ಕ್ಷೇತ್ರದಲ್ಲಿ ಶೂಲಿ ಎಂಬ ಹೆಸರಿನಿಂದ ಮಹಾಯೋಗಿಯಾಗಿ ಉತ್ಪನ್ನನಾಗುವೆನು. ಆ ಯುಗದಲ್ಲಿಯೂ ಶಾಲಿಹೋತ್ರ, ಅಗ್ನಿವೇಶ, ಯುವನಾಶ್ವ ಮತ್ತು ಶರದ್ವಸುಗಳೆಂಬ 4 ತಪಸ್ವಿ ಶಿಷ್ಯರಾಗುವರು. 25ನೆಯ ದ್ವಾಪರದಲ್ಲಿ ಶಕ್ತಿ ಹೆಸರಿನಿಂದ ವ್ಯಾಸರು ಪ್ರಸಿದ್ಧರಾದಾಗ ನಾನು ಕೂಡ ಪ್ರಭಾವಶಾಲಿ ದಂಡಧಾರಿ ಮಹಾಯೋಗಿಯ ರೂಪದಲ್ಲಿ ಪ್ರಕಟನಾಗುವೆನು. ಆಗ ನನ್ನ ಹೆಸರು ಮುಂಡೀಶ್ವರ ಎಂದಾಗುವುದು. ಆ ಅವತಾರದಲ್ಲಿಯೂ ಚಗಲ, ಕುಂಭಕರ್ಣ, ಕುಂಭಾಂಡ ಮತ್ತು ಪ್ರವಾಹಕ ಎಂಬ 4 ತಪಸ್ವಿಗಳು ನನಗೆ ಶಿಷ್ಯರಾಗುವರು. 26ನೆಯ ದ್ವಾಪರದಲ್ಲಿ ಪರಾಶರರು ವ್ಯಾಸರಾದಾಗ ನಾನು ಭದ್ರವಟ ಎಂಬ ನಗರದಲ್ಲಿ ಸಹಿಷ್ಣು ಹೆಸರಿನಿಂದ ಅವತರಿಸುವೆನು. ಆಗಲೂ ಉಲೂಕ, ವಿದ್ಯುತ್, ಶಂಭೂಕ ಮತ್ತು ಅಶ್ವಲಾಯನರೆಂಬ 4 ತಪಸ್ವಿ ಶಿಷ್ಯರಾಗುವರು. 27ನೆಯ ದ್ವಾಪರದಲ್ಲಿ ಜಾತೂಕರ್ಣರೆಂಬುವರು ವ್ಯಾಸರಾದಾಗ ನಾನು ಪ್ರಭಾಸ ತೀರ್ಥದಲ್ಲಿ ಸೋಮಶರ್ಮ ಎಂಬ ಹೆಸರಿನಿಂದ ಪ್ರಕಟನಾಗುವೆನು. ಆಗ ನನಗೆ ಅಕ್ಷಪಾದ, ಕುಮಾರ, ಉಲೂಕ ಹಾಗೂ ವತ್ಸರೆಂಬ 4 ಪ್ರಸಿದ್ಧ ತಪಸ್ವಿ ಶಿಷ್ಯರಾಗುವರು. 28ನೆಯ ದ್ವಾಪರದಲ್ಲಿ ಶ್ರೀಹರಿಯು ಪರಾಶರರ ಪುತ್ರರಾಗಿ ದ್ವೈಪಾಯನ ಹೆಸರಿನ ವ್ಯಾಸರಾದಾಗ ಪುರುಷೋತ್ತಮ ಶ್ರೀಕೃಷ್ಣನು ತನ್ನ 6ನೆಯ ಒಂದಂಶದಿಂದ ವಸುದೇವನ ಶ್ರೇಷ್ಠ ಪುತ್ರನಾಗಿ ಅವತರಿಸುವನು. ಅವನನ್ನು ವಾಸುದೇವ ಎಂದು ಕರೆಯುವರು. ಆಗ ಯೋಗಾತ್ಮನಾದ ನಾನು ಕೂಡ ಜನರನ್ನು ಆಶ್ಚರ್ಯಗೊಳಿಸಲು ಯೋಗಮಾಯೆಯ ಪ್ರಭಾವದಿಂದ ಬ್ರಹ್ಮಚಾರಿಯ ಶರೀರವನ್ನು ಧರಿಸಿ ಪ್ರಕಟನಾಗುವೆನು. ಮತ್ತೆ ಸ್ಮಶಾನ ಭೂಮಿಯಲ್ಲಿ ಸತ್ತು ಬಿದ್ದಿರುವ ಅವಿಚ್ಛಿನ್ನ ಶರೀರವನ್ನು ನೋಡಿ ನಾನು ಬ್ರಾಹ್ಮಣರ ಹಿತಸಾಧನೆಗಾಗಿ ಯೋಗಮಾಯೆಯ ಆಶ್ರಯದಿಂದ ಅದರಲ್ಲಿ ಪ್ರವೇಶಿಸುವೆನು. ಮತ್ತೆ ನಿನ್ನ ಅಂದರೆ ಬ್ರಹ್ಮದೇವನ ಮತ್ತು ವಿಷ್ಣುವಿನೊಂದಿಗೆ ಮೇರುಗಿರಿಯ ಪುಣ್ಯಮಯ ದಿವ್ಯ ಗುಹೆಯೊಳಗೆ ಪ್ರವೇಶಿಸುವೆನು. ಬ್ರಹ್ಮನೇ, ಅಲ್ಲಿ ನನ್ನ ಹೆಸರು ಲಕುಲಿ ಎಂದಿರುವುದು. ಹೀಗೆ ನನ್ನ ಈ ಕಾಯಾವತಾರವನ್ನು ಉತ್ಕೃಷ್ಟ ಸಿದ್ಧ ಕ್ಷೇತ್ರವೆಂದು ಕರೆಯುವರು. ಇದು ಪೃಥಿವಿಯು ಸ್ಥಿರವಾಗಿರುವವರೆಗೆ ಲೋಕದಲ್ಲಿ ಪರಮ ವಿಖ್ಯಾತವಾಗಿರುವುದು. ಆ ಅವತಾರದಲ್ಲಿಯೂ ನನಗೆ ಕುಶಿಕ, ಗರ್ಗ, ಮಿತ್ರ ಮತ್ತು ಪೌರುಷ್ಯರೆಂಬ 4 ತಪಸ್ವಿ ಶಿಷ್ಯರಾಗುವರು. ಅವರು ವೇದಗಳ ಪಾರಂಗತರು, ಊರ್ಧ್ವರೇತಸ್ಕ ಬ್ರಾಹ್ಮಣ ಯೋಗಿಗಳು ಆಗುವರು ಹಾಗೂ ಮಹೇಶ್ವರ ಯೋಗವನ್ನು ಪಡೆದು ಶಿವಲೋಕಕ್ಕೆ ತೆರಳುವರು. ಉತ್ತಮ ವ್ರತವನ್ನು ಪಾಲಿಸುವ ಮುನಿಗಳೇ, ಈ ಪ್ರಕಾರ ಪರಮಾತ್ಮ ಶಿವನು ವೈವಸ್ವತ ಮನ್ವಂತರದ ಎಲ್ಲ ಚತುರ್ಯುಗಗಳಲ್ಲಿನ ಯೋಗೇಶ್ವರಾವತಾರಗಳನ್ನು ಚೆನ್ನಾಗಿ ವರ್ಣಿಸಿದ್ದನು. ವಿಭೋ, 28 ವ್ಯಾಸರು ಕ್ರಮವಾಗಿ ಪ್ರತಿ ದ್ವಾಪರದಲ್ಲಿ ಆಗುವರು ಹಾಗೂ ಯೋಗೇಶ್ವರಾವತಾರವು ಪ್ರತಿಯೊಂದು ಕಲಿಯುಗದ ಪ್ರಾರಂಭದಲ್ಲಿ ಆಗುವುದು. ಪ್ರತಿಯೊಂದು ಯೋಗೇಶ್ವರಾವತಾರದೊಂದಿಗೆ 4 ಶಿಷ್ಯರು ಆಗುವರು.
ಅವರು ಮಹಾ ಶಿವಭಕ್ತರು, ಯೋಗ ಮಾರ್ಗವನ್ನು ವೃದ್ಧಿಪಡಿಸುವವರು ಆಗುವರು. ಈ ಪಶುಪತಿಯ ಶಿಷ್ಯರ ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡು ಹಣೆಯು ತ್ರಿಪುಂಡದಿಂದ ಶೋಭಿತವಾಗಿದ್ದು ರುದ್ರಾಕ್ಷದ ಮಾಲೆಯೇ ಅವರ ಆಭೂಷಣವಿರುವುದು. ಇವರೆಲ್ಲ ಶಿಷ್ಯರು ಧರ್ಮಪರಾಯಣರು, ವೇದಾಂಗಗಳ ಪಾರಂಗತ ವಿದ್ವಾಂಸರು, ಸದಾ ಒಳ ಹೊರಗೆ ಲಿಂಗಾರ್ಚನೆಯಲ್ಲಿ ತತ್ಪರರು ಆಗಿರುವರು. ಇವರು ಶಿವನಲ್ಲಿ ಭಕ್ತಿಯನ್ನಿರಿಸಿ ಯೋಗಪೂರ್ವಕ ಧ್ಯಾನದಲ್ಲಿ ನಿಷ್ಠೆಯುಳ್ಳವರಾಗಿ ಜಿತೇಂದ್ರಿಯರಾಗುವರು. ಇವರ ಸಂಖ್ಯೆಯನ್ನು 112 ಎಂದು ವಿದ್ವಾಂಸರು ತಿಳಿಸಿದ್ದಾರೆ. ಹೀಗೆ ನಾನು 28 ಯುಗಗಳ ಕ್ರಮದಿಂದ ಮನುವಿನಿಂದ ಹಿಡಿದು ಕೃಷ್ಣಾವತಾರದವರೆಗಿನ ಎಲ್ಲ ಅವತಾರಗಳ ಲಕ್ಷಣಗಳನ್ನು ವರ್ಣಿಸಿರುವೆನು. ಶ್ರುತಿ ಸಮೂಹಗಳು ವೇದಾಂತದ ರೂಪದಲ್ಲಿ ಪ್ರಯೋಗವಾದಾಗ ಆ ಕಲ್ಪದಲ್ಲಿ ಕೃಷ್ಣದ್ವೈಪಾಯನ ವ್ಯಾಸರು ಆಗುವರು. ಹೀಗೆ ಮಹೇಶ್ವರನು ಬ್ರಹ್ಮದೇವರ ಮೇಲೆ ಅನುಗ್ರಹ ತೋರಿ ಯೋಗೇಶ್ವರಾವತಾರಗಳನ್ನು ವರ್ಣಿಸಿದನು ಮತ್ತು ಆ ದೇವೇಶ್ವರನು ಅವರ ಮೇಲೆ ದೃಷ್ಟಿಪಾತಗೈದು ಅಲ್ಲೇ ಅಂತರ್ಧಾನನಾದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.